ಇವರು ನಾವಿಲ್ಲಿ ಎಲ್ಲ ಪೈಪ್ ನೀರು ಹಾಕಿ ಪೈಪ್ ಹಾಕಿ ನೀರೇ ಹೋಗಲ್ಲ ನೋಡಿ. ಆ ಪೈಪ್ ತೆಗೆದಿದ್ದಾರೆ ಗೊತ್ತೇ ಇಲ್ಲ. ಹೊಸಬದಲ್ಲ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ 4 ತಿಂಗಳು ಏನ್ ಮಾಡಿದ್ರಿ? ನಾ ಇದನ್ನ ಫಸ್ಟ್ ಸದ್ಯಕ್ಕೆ ಭಾಳ ನೀತಿತ್ತು ಸಾಹೇಬ್ರೆ. ಇವರು ನಾವು ಕೂಡ ಅವಾಗ ಇವ್ರಿಗೆಲ್ಲ ಮಾಡಿದ್ದೇವೆ. ನೋಡಪ್ಪ ಬರೀತಿ ಅಲ್ಲಿ ನಾವು ಫಸ್ಟ್ ಶೆಲ್ಲಾಪುರಕ್ಕೆ ಹೋದೆ. ಅಲ್ಲಿ ರೋಡ್ ಇದು ಆದ್ಮೇಲೆ ನೀವು ರೋಡ್ ಮಾಡಿರಿ. ಅದು ರೋಡ್ ಮಾಡ್ತೀವಿ ಹೋಗ್ಬಿಟ್ಟಿದ್ರ ಆ ಕಡೆ ಏನಿದೆ ನೀವು ಬರೋದೇ ಅಲ್ಲಿ ಹೋದಾಗ ರೋಡ್ ಮಾಡಿದ್ರೆ ಅದು ಗೊತ್ತಾಗ್ತದ. ಅದು ಟ್ರೈನ್ ಫಸ್ಟ್ ಹೋದೆ ಕ್ಲಿಯರ್ ಇಟ್ಟು ನಾವು ಟಿಕೆಟ್ ಅನ್ಸಿದಾಗ ಅದು ಟ್ರ್ಯಾಕ್ಟರ್ ಶೋರೂಮ್ ಐತಲ್ಲ ಅದು ಮಾಡಕ್ಕೆ ಮಾಡಿಸ್ಬಾರ್ದು. ಫಸ್ಟ್ 4 ರೋಡ್ಗಳು ಈ PWD ಮಾಡಿರಲ್ಲಪ್ಪ. ಎಲ್ಲೋ ಕರೆಕ್ಟ್ ರೀ. 5 ಮೀಟರ್ ಪೈಪ್ ಇತ್ತಂತ ಏನ್ ಹೇಳ್ತಾರ ನೋಡಿ. ಇಂದು 5 ವರ್ಷದ ತಕರಾರು ಆಗೈತೆ ಸಾಹೇಬ್ರೆ. ಒಂದ್ ನಿಮಿಷ ಸಾಹೇಬ್ರಿಗೆ ಹಳಿದು ಹೇಳು. ನಾವು ಹೋಮ್ ಮಿನಿಸ್ಟರ್ ಇದ್ದಾಗ ಬಂದು ಕೊಟ್ಟರು ಸಾಹೇಬ್ರು PWD. ಆ ಸರ್ಕಲ್ ಏನದಲ್ಲ ಸಾಹೇಬ್ರ, ಇದು ನ್ಯಾಚುರಲ್ ಫ್ಲೋ ಅದ ಸಾಹೇಬ್ರ. ಮ್ಯಾಗ ಕಾಮನಗಟ್ಟಿ ಈ ಕಡೆ ಕಣಬೂರು ಆರ್ಸಿನಿ ಬಂದಿದ್ದು ನಮ್ಮ ತೋಟದಾಗ ಬಂದು ರೂಢಿ ಬಂದಿದ್ದು ಸಾಹೇಬ್ರ. ಇದನ್ನ 6.5 ಫೂಟ್ ಅಲ್ಲಿ ಸರ್ಕಲ್ ಎತ್ತರ ಮಾಡಿದ್ರು ಸಾಹೇಬ್ರ. ನಮ್ಮ ಹೋಮ್ ಮಿನಿಸ್ಟರ್ ಒಳಗಿಂದ ಒಂದು ಯಾವ್ದೋ ಫಂಡಿಗೆ ಯಾವ ಫಂಡ್ ಅವಾಗ ಇವ್ರಿಗೆ ನಾವ್ ಏನ್ ಹೇಳಿದೀವಿ, 5 ಮೀಟರ್ ಪೈಪ್ ಒಳಗೆ ಹಾಕೋರಿ. ರೋಡ್ ಸೇಫ್ಟಿ ಅವಾಗ ಏನ್ ಹೇಳಿದ್ವಿ ಸರ್, 5 ಮೀಟರ್ ಪೈಪ್ ಹಾಕೋರಿ ನ್ಯಾಷನಲ್ ಫ್ಲೋ ಕೊಡ್ರಿ ಸರ್. ಅವಾಗ ಇವ್ರು ಮಾಡ್ಲಿ ಸರ್. ಅವಾಗ ರಸ್ತೆ ಬಂದ್ ಮಾಡಿದ್ವಿ ಸರ್. BB ಪಾದ ಸಾಹೇಬ್ರು, ಇವ್ರು ಮಸಳಿ ಸಾಹೇಬ್ರು, ಆ ಬುರುಕ್ ಅವ್ರಿಗೆ ಕಾಂಟ್ರಾಕ್ಟರ್ ಏನ್ ಹೇಳಿದ್ರು, ನೀರ್ ಪಾಸ್ ಮಾಡುದು ಜವಾಬ್ದಾರಿ ನಮ್ದು ಗಟ್ರ ತಂದು ಇಲ್ಲಿ ಬಿಟ್ಟು ಸಾಹೇಬ್ರ. ಈ ನೀರು ಇಲ್ಲಿ ಹೋದ್ರ ಪಾಪ ಗುಂಟಾದವ್ರ ಮನೆಯೊಳಗೆ ಹೋಗ್ಬಿಡ್ತೈತೆ ಸರ್. ನ್ಯಾಚುರಲ್ ಫ್ಲೋ ಇಲ್ಲ ಸರ್. ಅಲ್ಲಿ ನಾವೇನ್ ಹೇಳಿದ್ವಿ ಸಾಹೇಬ್ರ, ಲಾಸ್ಟ್ ಟೈಮ್ ಸುನೀಲ್ ಸ್ಟ್ರೈಕ್ ಮಾಡಿದಾಗ ರಾಜು ಮುಜುಮ್ದಾರ್ ಬಂದ್ರು. ಈಗ ಈ ನೀರು ಬಿಟ್ಟರೆ ಅಂದ್ರೆ ಆ ಮನೆಯವ್ರಿಗೆಲ್ಲ ತೊಂದರೆ ಆಗ್ತಾವ. ಇದು ಏನು 5 ಮೀಟರ್ ಇಲ್ಲಿ ಪೈಪ್ ಐತಿ, ಇದು ಡ್ರೈನ್ ಒಯ್ದು ರಾಜಕಾಲುವೆ ಏನು ನಾವು 2009 ಗೌರಿ ವಂಶಕ್ಕೆ ಒಯ್ದು ಕೌಳಿಗೇಟಿಗೆ ಹೋಗ್ತೇವೆ ಸಾಹೇಬ್ರ. ಇದನ್ನ ಪೂರಾ ಟ್ರೈನಲ್ಲಿ ಒಯ್ದ್ರಿ ಅಂದ್ರೆ ಇದು 200 ಎಕರೆ ನೀರಲ್ಲಿ ಇದ್ರುದಿಲ್ಲ. ಜೂನ್ಯಾಗ ಒಪ್ಕೊಂಡು ಹೋದ್ರಿ ಸರ್ ರಾಜು ಮುಜುಮ್ದಾರ, ಈ ಸುನೀಲ್ ಪಾಟೀಲ್, AW ನ್ಯಾಂಬೂರ್ ಸಾಹೇಬ್ರ. ಆಯ್ತಲ್ಲ ನ್ಯಾಂಬೂರ್ ಸಾಹೇಬ್ರ, ಇವ್ರು ಒಪ್ಕೊಂಡು ಹೋದ್ರಿ ಸಾಹೇಬ್ರ. ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ 4 ತಿಂಗಳು ಏನು ಒಂದು ರೂಪಾಯಿ ಕೆಲಸ ಸಾಹೇಬ್ರ. ಈಗ ಆಯ್ತಾ ಆಯ್ತು. ಈಗ ಹೇಳಿದ ಪ್ರಕಾರ ನೆಕ್ಸ್ಟ್ ಇರೋದವಲ್ಲ, ಯಾಕಂದ್ರೆ ಐ ಡೋಂಟ್ ವಾಂಟ್ ಸುಮ್ಮನೆ ಟೆಂಪ್ರರಿ ಇದು ಮಾಡಿ ಸುಮ್ಮನೆ ಮೀಡಿಯಾ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ, 100 ಟೆಂಪ್ ಬರ್ತಾರೆ, ನಾವು ಟೆಂಪ್ ಬರ್ತೀವಿ. ಹಾಗಾಗಿಲ್ಲ. ಈಗ ಒಟ್ಟವ್ರು ಇದನ್ನ ಏನು ಹೇಳ್ತಾರೆ, ಬೆತ್ತೂರು ಏನು ಹೇಳ್ತಾರೆ ಈಗ ಅದನ್ನ ಮಾಡಿ ಹೋಗಿ ಅದನ್ನ ಪಾಸ್ ಮಾಡಿ ಕನೆಕ್ಷನ್ ಕೊಡ್ಬೇಕಲ್ಲ. ದಿಸ್ ಇಸ್ ಪಾರ್ಟ್ ಆಫ್ ದ ಪ್ಲಾನ್. ದಿಸ್ ಇಸ್ ಒನ್ ಆಫ್ ದ ಥಿಂಗ್ಸ್ ಹಾಕೊಡ್ಬೇಕು. अब होते दूर नहीं है, खंडक को ये 7 फुट खोदे तो पानी जाता है. गौरी बाहर जाने को नहीं है, पूरा गौरी बाहर कुछ जाता है. पानी ಟೆಕ್ನಿಕಲ್ ಅಲ್ಲ ಸುಮ್ಮನೆ ನೀವು ಬರೀ ಸೊಲ್ಯೂಷನ್ ಪ್ರಾಬ್ಲಮ್ ನೋಡು. ಸೊಲ್ಯೂಷನ್ ನೋಡ್ಬಿಡ್ರಿ ಏನ್ರಿ. ಇದು 5 ಮೀಟರ್ 2 ಮೀಟರ್ ಇದು ಹಾಕ್ತಿದ್ವಿ ನಾವು. ಯಾಕೆ 2 ಮೀಟರ್ ಯಾಕೆ ಹಾಕಿದ್ರಪ್ಪ? 5 ಮೀಟರ್ ಸರ್ ನಾವು ಇದು ರೆಡಿ ಮಾಡ್ತೀವಿ ಸರ್. ನೀವು ಅವ್ನು ಡಿಪೆಂಡ್ ಮಾಡ್ಕೊಂಡ್ರೆ ತಪ್ಪು ಅನ್ನೋದಿಲ್ಲ. 1 ಸೆಕೆಂಡ್ ಸಾಹೇಬ್ರೆ. ಇಲ್ಲಿ ಏನು ನೀರು ಹೊಂಟಿದೆ ಸಾಹೇಬ್ರೆ, ಇವರಿಗೆ ಕಮಿಷನರ್ಗೆ ಈ ಸುನೀಲ್ ಪಾಲ್ರಿಗೆ ನಿನ್ನೆ ಮಧ್ಯಾಹ್ನದಿಂದ ಹೇಳಕತ್ತೀವಿ ಸಾಹೇಬ್ರೆ, ನೀರು ಹೋಗ್ಲಾರ ಈ ಕಡೆ ನೀರು ಇರಂಗಿಲ್ಲ, ಈ ಮನೆಯವ್ರು ಹೊರಗೆ ಬರೋಕ್ಕಾಗೋದಿಲ್ಲ. ನಂದು ಒಂದು ಪೆಟ್ರೋಲ್ ಡೀಸೆಲ್ 2 ನೀರಾಗೆ ಬರ್ತದೆ. ಇವತ್ತು ಬೆಳಗ್ಗೆ ಇವ್ರು ಯಾರೂ ಬರ್ಲಾರ್ದಕ್ಕೆ ನಾನು ನಶೀದ್ನಾಗ 5 ಗಂಟೆಗೆ ಬಂದು ಇದನ್ನು ಟ್ರೈನ್ ಸ್ವಚ್ಛ ಮಾಡ್ಕೊಂಡು ಈ ನೀರು ಇವ್ರು ಯಾರು ಒಬ್ಬರು ಅಟೆಂಡ್ ಮಾಡಿಲ್ಲ ಸಾಹೇಬ್ರೆ. ಇವರು ರಾತ್ರಿ 9 ಗಂಟೆಗೆ ಏನಂತಾರೆ ಸರ್, ಊಟ ಮಾಡ್ಕೊಂಡು 10 ಗಂಟೆಗೆ ಬರ್ತೀವಿ ಸರ್. 10 ಗಂಟೆಗೆ ಬಂದಿಲ್ಲ ಸರ್. ಟ್ರಾಫಿಕ್ ತೊಂದರೆ ಯಾಕೈತೆ ಅಂತಾರೆ. ಟ್ರಾಫಿಕ್ CPR ಫೋನ್ ಮಾಡಿ 4 ಮಂದಿಗೆ ಬಂದಿಕ್ಕೆ ಮನುಷ್ಯರು ಕಳ್ಸಂದ್ರೆ ಆ ಪೊಲೀಸರು ಪಾಪ ಬೆಳಗ್ಗೆನ ಕೂತೋದ್ರು ಸರ್. ಇವತ್ತಿನವರೆಗೂ ಇವ್ರಿಗೆ ಬಂದಿಲ್ಲ ಸರ್ ಯಾರು. ಈಗ ಬೆಳಗ್ಗೆ ಲಕ್ಕನವ್ರ ಸಾಹೇಬ್ರ ಎಲ್ಲೋದ್ರಿ, ಲಕ್ಕನವ್ರ ಸಾಹೇಬ್ರ ಇವ್ರು ಸಾಹೇಬ್ರು ಬೆಳಗ್ಗೆ ಬಂದ್ರಿ. ಇವ್ರು ಬರೋಣ ನಾಳೆ ಸ್ವಚ್ಛ ಕ್ಲೀನ್ ಮಾಡ್ಕೊಂಡಿದ್ದೆ ಸರ್. ಬಸ್ ಇವ್ರು ಬೇಕಾದ್ರೆ ಎಲ್ಲ ಅಲ್ಲ ನೀರು ಈಗ ಹೋಗಬೇಕಲ್ಲ. ನೀವು ಈ ಥರ ಮಾಡಿದ್ರೆ ಇಲ್ಲ ಈ ಫಿಟ್ ಸಸ್ಪೆನ್ಷನ್ ಸರ್. ವಾರ್ನಿಂಗ್, ಲಾಸ್ಟ್ ವಾರ್ನಿಂಗ್. ಈ ಕರೆಕ್ಟಾಗಿ ಕೆಲಸ ಮಾಡಿ ತೋರ್ಸ್ರಿ ಈಗ. ಏನು ಅಲ್ಲ, ಈ ಕರೆಕ್ಟಾಗಿ ಕೆಲಸ ಮಾಡಿ ತೋರ್ಸ್ರಿ ಈಗ. ಮತ್ತು ಈಗೂ ಕರೆಕ್ಟ್ ಮಾಡಲಿಲ್ಲ ಅಂದ್ರೆ ಅದು ಸಸ್ಪೆಂಡಿವ್. ಈಶ್ವರಿಗೆ ಕರೆಕ್ಟ್ ಮಾಡಿದ್ರೆ ಬಿಟ್ಟು ಸಸ್ಪೆಂಡಿವ್. ಚಿಕ್ಕಿ ಈಗೇನು ನಮ್ದೆಲ್ಲ ಬಿಡಬಿಡಿ. ಸುಮ್ಮನೆ ಶೋಟ್ ಪೀಸ್ ಮಾಡಿ ಎಲ್ಲಿ ಡ್ರೈನೇ ಇಲ್ಲ ಸರ್. ಈ ರೋಡ್ನಿನ ಆ ಕಡೆ ನೀರೇ ಹೋಗುದಿಲ್ಲ ಸರ್.
ಈ ನಮ್ಮ ಪಂಪಿಂದ ಹಿಡ್ಕೊಂಡು ಬಜರಂಗ ಮಾರ್ಗ ಅದೇನು ಅದೇ ಸೇಮ್ ಸೋಲಾಪುರ ಅದು ಆ ಟ್ರ್ಯಾಕ್ಟರ್ ಇದಕ್ಕೆ ಅಟೆಂಡ್ ಮಾಡ್ಕೊಂಡು ಬರೀ ರೋಡ್ ಮಾಡಿದ್ರೆ ಆಯ್ತು ನಾವು ಡ್ರೈನ್ ಇದಕ್ಕೆ ಅಟೆಂಡ್ ಮಾಡ್ತಾರೆ. ನಾವು ಇವತ್ತು ನಿಮ್ಮ ಬಿಜಾಪುರದಾಗ ಯಾಕೆ ಸಮಸ್ಯೆ ಇದೆ? PWD ಸರ್, ಸೋಲಾಪುರ ರೋಡ್ PWD ಸರ್, ಇದು ನಮ್ಮದು PWD ಸರ್. PWD ರೋಡ್ ಎಲ್ಲೆಲ್ಲ ಒಂದು ಪ್ರಾಬ್ಲಮ್ ಅದ. ನಿಮ್ದು ರೋಡ್ ಸೈಡ್ ಅದಾವ ಎಲ್ಲ ಇನ್ಸ್ಪೆಕ್ಟ್ ಮಾಡಿ ಎಲ್ಲೆಲ್ಲಿ ಡ್ರೈನ್ಸ್ ಇಲ್ಲ, ಎಲ್ಲೆಲ್ಲಿ ರಾಜಕಾಲಿಗಳು ಅದಾವು, ಡ್ರೈನ್ಸ್ ಅದಾವು, ಎಲ್ಲ ಇದು ಮಾಡ್ಕೊಡ್ರಿ ಮಾಡಿ ಇಮಿಡಿಯೇಟ್ಲಿ. ಅದರ್ವೈಸ್ ಯು ಆಲ್ಸೋ ಬಿ ಸಸ್ಪೆಂಡೆಡ್. ಆದ್ರೆ ಪಗಾರ ಸಿಕ್ಕಲ್ಲ ನಿಮ್ಗೆ, 4 ದಿವಸ ರಿಟೈರ್ ಆಗ್ತೀರಿ, ಪೆನ್ಷನ್ ಸಿಗಂಗಿಲ್ಲ ನಿಮ್ಗೆ ಗೊತ್ತಲ್ಲ. ಚಿಕ್ಕ ಮಾಡ್ಕೊಡ್ರಿ ಇನ್ಸ್ಪೆಕ್ಟ್ ಸರ್ ಏನ್ರಿ. ಈಗ ರಮೇಶ್ ಅಟೆಂಡ್ ಮಾಡ್ತೀನಿ. ಐ ಆಮ್ ರೆಸ್ಪಾನ್ಸಿಬಲ್ ಫಾರ್ ಎವ್ರಿಥಿಂಗ್. ಇವತ್ತು ಏನಾಗಿದಲ್ಲ ನಾ ಐಡೆಂಟಿಫೈ ಮಾಡಿದ್ದೀನಿ, ಮಾಡಿ ಇದಲ್ಲದೆ ಒಂದು ಕಾನ್ಫರೆನ್ಸ್ ಒಂದು ಯಾವುದೋ ಟೀಮ್ ಕರೆದು ನಮ್ಮವ್ರನ್ನ ಕೂರಿಸ್ರು. ಯಾಕಂದ್ರೆ ಅವ್ರು ಬಂದವ್ರಿಗೂ ಕೂಡ ಪೂರ್ತಿ ಗೊತ್ತಿರೋಂಗಿಲ್ಲ. ಅದು ಯಾರೋ ತಂದು ಒಂದು ಈ ಎಕ್ಸ್ಪರ್ಟ್ಸ್ ಇದ್ರಾಗೆಲ್ಲ ಈ ಮುಂಬೈದಾಗದಾಗ ಬ್ಯಾಂಗ್ಳೂರ್ನಾಗ ಬೇರೆ ಕಡೆ ಆದಾಗ ಲಾ ಎಕ್ಸ್ಪರ್ಟ್ಸ್ನ ಏಜೆನ್ಸಿ ತಂದು ನಮ್ಮ ಟೀಮ್ನು ಕೂರಿಸಿ ಅವ್ರನ್ನ ಪ್ಲಾನ್ ಮಾಡಿಸಿ ಒಂಥರ ಎಲ್ಲ ಕಡೆನೂ ಹೋಗಿ ಇನ್ಸ್ಪೆಕ್ಟ್ ಮಾಡಿ ಫುಲ್ ಸಿಟಿ